ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹದೇವಪ್ಪ ಅಷ್ಟೇ ಅಲ್ಲ, ಯಾರಿಗೂ ಉತ್ತರ ಕೊಡಕ್ಕಾಗಲ್ಲ ಅಂತ DCM DK ಶಿವಕುಮಾರ್ ಅವರು ನಾಯಿ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇಲ್ಲಿ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ, ರಾಜ್ಯ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಮುಖ್ಯಮಂತ್ರಿಗಳು ಮಾತಾಡಿದ್ದೀನಿ, ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ, ನಾನು ಮುಖ್ಯಮಂತ್ರಿ ಮಾತಾಡಿದ್ದೀನಿ, ನೀವೊಬ್ಬರೇ ಹೇಳ್ತಾ ಇದ್ದೀರಾ DK ಶಿವಕುಮಾರ್ ಅವರೇ. ಆ ಕಡೆಯಿಂದ ಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ. ಎಸ್, DK ಶಿವಕುಮಾರ್ ಹೇಳ್ತಾ ಇರೋದು ಸರಿ. ನಾನು ಅವರು ಕ್ಲೋಸ್ ಡೋರ್ಸ್ ಅಲ್ಲಿ ಮಾತಾಡಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗಿದೆ, ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಡೆಯುತ್ತೆ ಅಂತ ಒಂದು ಸಲ ಹೇಳ್ಬಿಡ್ಲಿ ಸಿದ್ದರಾಮಯ್ಯನವರು. ಓನ್ಲಿ ಒನ್ ಸೈಡ್ ಮಾತ್ರ ನೀವು ಹೇಳ್ತಾ ಇದ್ರೆ, ನಾನು ಮತ್ತೆ ಸಿದ್ದರಾಮಯ್ಯನವರು ಮಾತಾಡಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಏನ್ ಮಾತಾಡಿದ್ದೀವಿ ಅನ್ನೋದು ನಮ್ಗಷ್ಟೇ ಗೊತ್ತು. ಫೇರ್ ಎನಫ್, ನೀವು ಮಾತ್ರ ಅದನ್ನ ಹೇಳ್ತಾ ಇದ್ದೀರಿ. ಮಾತಾಡಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕಲ್ಲ, ಆ ವ್ಯಕ್ತಿ ಮಾತ್ರ ಇಲ್ಲಿಯವರೆಗೆ ಆ ಬಗ್ಗೆ ಏನೂ ಮಾತಾಡಿಲ್ಲ. ಸೊ ನೀವು ಮಾತಾಡಿದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ನೀವು ಮಾತಾಡೋದು ಸರಿ ಇದೆ ಅಂತ ಮುಖ್ಯಮಂತ್ರಿಗಳು, ಎಸ್, DK ಶಿವಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅದು ಸರಿ ಇದೆ, ಸರಿಯಾದ ತೀರ್ಮಾನಕ್ಕೆ ಸರಿಯಾದ ನಿರ್ಧಾರವನ್ನ ಹೈಕಮಾಂಡ್ ತಗೊಳುತ್ತೆ, ಆವಾಗ ನಾವು ಮಾತನಾಡಿದಂತೆ ನಡೆಯುತ್ತದೆ, ನಮ್ಮ ಒಪ್ಪಂದದಂತೆ ನಡೆಯುತ್ತದೆ ಅಂತ ಆದ್ರೂ ಹೇಳ್ಬೇಕಲ್ಲ. ಅವರು ಅದನ್ನು ಹೇಳ್ತಾ ಇಲ್ಲ. ಸೊ ಇದು ಓನ್ಲಿ ಒನ್ ಸೈಡ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಮಾತಾಡಲ್ವೋ, ಎಲ್ಲಿಯವರೆಗೆ ಹೈಕಮಾಂಡ್ ಮಾತಾಡಲ್ವೋ, ಇದು ಒಂದು ರೀತಿ DK ಶಿವಕುಮಾರ್ ಅವರ ಆರ್ತನಾದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.